ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕೆಯಾರೆ ಸಂಚಿಕೆ 41ಕ್ಕೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೂಡ SIR ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು ನಿಮಗೆ ಗೊತ್ತೇ ಇದೆ. ಜುಲೈ 29ರ ಒಳಗಾಗಿ ಅವರು ಕೊಟ್ಟಂತಹ SIR ಫಾರ್ಮನ್ನು ಭರ್ತಿ ಮಾಡಿ ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸೊ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮತ್ತು ಇತ್ಯಾದಿ ವಿವರಗಳನ್ನು ಖಚಿತಪಡಿಸಿಕೊಳ್ಳಿಕ್ಕಾಗಿ ಇಂಥದ್ದೊಂದು ಪ್ರಕ್ರಿಯೆ ತೀರಾ ಅನಿವಾರ್ಯ. ಹಾಗಾಗಿ ಅದಕ್ಕೆ ಸಹಕರಿಸಬೇಕಾದದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ. ಆದರೆ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ನಮಗೆ ಇರಬೇಕು. ಯಾಕೆಂತಂದರೆ ಇತ್ತೀಚೆಗೆ ಒಂದು ಫೇಕ್ ಕಾಲ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರ ಬಗ್ಗೆ ಒಂದಷ್ಟು ವರದಿಗಳು ಬರ್ತಾ ಇವೆ. ನಿಮ್ಮ SIR ಫಾರ್ಮ್, ನೀವೇನು SIR ಫಾರ್ಮನ್ನು ಕೊಟ್ಟಿರ್ತೀರಿ ಅಥವಾ ಕೊಡದೇ ಇರ್ತೀರಿ, ಆದರೂ ಕೂಡ ಅವ್ರೇನು ಹೇಳ್ತಾರೆ ಅಂತಂದರೆ ನಿಮ್ಮ SIR ಫಾರ್ಮ್ ಅಪೂರ್ಣ ಆಗಿದೆ, OTP ಹೇಳಿ, ಇಲ್ಲದಿದ್ದರೆ ನಿಮ್ಮ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕ್ತೇವೆ ಅಂತೆಲ್ಲ ಹೇಳಿಕೊಂಡು ನಿಮ್ಮ ಮೊಬೈಲಿಗೆ ಒಂದು ಕರೆ ಬಂದರೆ ನೀವು ಅಲರ್ಟ್ ಆಗಲೇಬೇಕಾಗಿದೆ. ಯಾಕೆಂದರೆ ಈಗಾಗಲೇ ಹೇಳಿದಾಗೆ ಇತ್ತೀಚೆಗೆ SIR ಫಾರ್ಮ್ ಅಥವಾ ಸರ್ಕಾರಿ ದಾಖಲೆಗಳನ್ನು ಅಪ್ಡೇಟ್ ಮಾಡುವಂತಹ ನೆಪದಲ್ಲಿ ಕೆಲವು ವಂಚಕರು ಸಾರ್ವಜನಿಕರಿಗೆ ಕರೆ ಮಾಡಿ ತಮ್ಮನ್ನು ಸರ್ಕಾರಿ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಅವರು OTP, ನಿಮ್ಮ ಬ್ಯಾಂಕ್ ವಿವರಗಳು, ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ನಲ್ಲಿ ರಿಮೋಟ್ ಆಕ್ಸೆಸ್ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಒತ್ತಾಯ ಮಾಡ್ತಾರೆ. ಎಲ್ಲವೂ ಕೂಡ SIRಗಾಗಿ ಅನ್ನುವ ನೆಪ ಬೇರೆ ಕೊಡ್ತಾರೆ. ಆದರೆ ನೀವು ಒಮ್ಮೆ OTP ಅಥವಾ ಬ್ಯಾಂಕ್ ಮಾಹಿತಿಯನ್ನು ಕೊಟ್ಟರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕಳುವಾಗುವ ಅಪಾಯ ಇದೆ ಅನ್ನೋದು ನಿಮಗೆ ಗೊತ್ತಿರಲೇಬೇಕಾದ ಸಂಗತಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಲಿ, SIRಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ಫೋನ್ ಮಾಡಿ OTP ಹೇಳಿ ಅಂತ ಕೇಳಲಿಕ್ಕೆ ಇರೋದಿಲ್ಲ, ಕೇಳೋದು ಇಲ್ಲ ಕೂಡ. ಯಾವುದೇ ಸರ್ಕಾರಿ ಇಲಾಖೆ OTPಯನ್ನು ಕೇಳೋದಿಲ್ಲ. ಬ್ಯಾಂಕ್ ಕೂಡ ನಿಮ್ಮ ಪಿನ್ ಆಗಲಿ, CVV ಆಗಲಿ ಅಥವಾ OTPಯನ್ನು ಫೋನ್ನಲ್ಲಿ ಖಂಡಿತ ಕೇಳೋದಿಲ್ಲ. ಹಾಗೆಯೇ ಅಪರಿಚಿತ ಲಿಂಕ್ಗಳನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಅನುಮಾನಾಸ್ಪದವಾದ ಕರೆ ಬಂದರೆ, ಈ ಥರ OTP ಎಲ್ಲ ಕೇಳ್ತಾ ಇದ್ದರೆ ಅನಗತ್ಯವಾಗಿ ತಕ್ಷಣ ಆ ಕರೆಯನ್ನು ಕಡಿತ ಮಾಡೋದು ಒಳ್ಳೆಯದು, ಕಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಷ್ಟೆಲ್ಲ ಆಗಿಯೂ ಇಷ್ಟೆಲ್ಲ ಎಚ್ಚರಿಕೆ ತಗೊಂಡು ಕೂಡ ಒಂದು ಅಕಸ್ಮಾತ್ ನೀವು ಸೈಬರ್ ವಂಚನೆಗೆ ಒಳಗಾದರೆ ತಕ್ಷಣ 1930 ಸೈಬರ್ ಸಹಾಯವಾಣಿ ಇದೆ, ಅದಕ್ಕೆ ಕರೆ ಮಾಡಿ, ಅಥವಾ cybercrime.gov.in ಪೋರ್ಟಲ್ನಲ್ಲಿ ದೂರನ್ನು ದಾಖಲಿಸುವ ಸೌಲಭ್ಯ ಕೂಡ ನಿಮ್ಮ ಮುಂದಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದರೆ ಯಾವುದೇ ಕಾರಣಕ್ಕೂ ಇಂಥ ದೂರುಗಳನ್ನು ದಾಖಲಿಸಬೇಕಾದ ಅನಿವಾರ್ಯತೆ ಇರೋದಿಲ್ಲ. ಹಾಗಾಗಿ ಒಂದೇ ಒಂದು OTP ನಿಮ್ಮ ಇಡೀ ಜೀವನದ ಉಳಿತಾಯವನ್ನೇ ಕಸಿದುಕೊಳ್ಳುವ ಚಾನ್ಸಸ್ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ನೀಡಬೇಡಿ ಅಂತ ಹೇಳ್ತಾ, SIR ಹೆಸರಿನಲ್ಲಿ ಯಾರಾದರೂ ಕರೆ ಮಾಡಿದರೆ, OTPಯನ್ನು ಕೇಳ್ತಾ ಇದ್ದರೆ ಅಥವಾ ಬ್ಯಾಂಕ್ ಆಧಾರ್ ಇತ್ಯಾದಿ ವಿವರಗಳನ್ನು ಕೇಳ್ತಾ ಇದ್ದರೆ ಖಂಡಿತ ಕೊಡಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.